ಅಂಚೆ ಸೇವೆ ಸಾಗಿ ಬಂದ ದಾರಿ ಈ ಕುರಿತಾದ ಕೆಲವೊಂದು ಹಿನ್ನೆಲೆ ಮಾಹಿತಿಗಳನ್ನು ನೋಡೋಣ. ಒಂದು ದಂತಕಥೆಯ ಪ್ರಕಾರ ಸಂಪತ್ತಿನ ಒಡೆಯ ಕುಬೇರನು ಶಿವಪೂಜೆಗೆ ಹೂವು ತರುವ ಕಾಯಕವನ್ನು ಯಕ್ಷನಿಗೆ ವಹಿಸಿರುತ್ತಾನೆ. ಕಾಲಾಂತರದಲ್ಲಿ ಯಕ್ಷನಿಗೆ ವಿವಾಹವಾಗುತ್ತದೆ. ಹೀಗಿರುವಾಗ ಒಂದು ದಿನ ಪೂಜೆಗೆ ಹೂವು ತರಲು ಹೋದಾಗ ತನ್ನ ಹೆಂಡತಿಯ ಪ್ರೇಮ ಕಲ್ಪನೆಯಲ್ಲಿ ಮಗ್ನನಾಗಿ ಈ ಹೂವನ್ನು ತನ್ನ ಹೆಂಡತಿಯ ತಲೆಗೆ ಮೂಡಿಸಿದರೆ ಎಷ್ಟು ಸಂತೋಷವಾಗುವುದೆಂದು ಕಲ್ಪಿಸುತ್ತಾ ಕುಬೇರನ ಶಿವಪೂಜೆಗೆ ವಿಳಂಬ ಮಾಡುತ್ತಾನೆ. ಈ ವಿಷಯ ತಿಳಿದ ಕುಬೇರನು ಅವನಿಗೆ ದೂರದ ಸ್ಥಳಕ್ಕೆ ಕಳುಹಿಸುತ್ತಾನೆ. ಹೀಗೆ ಪ್ರೇಮ ವ್ಯಾಕುಲತೆಗೆ ಒಳಗಾದ ಯಕ್ಷನಿಗೆ ಬೇರೆ ದಾರಿ ಕಾಣದ ಸಮಯದಲ್ಲಿ ತನ್ನ ಮನದಾಳದ ಪ್ರೇಮ ಸಲ್ಲಾಪವನ್ನು ಸಂಚರಿಸುತ್ತಿದ್ದ ಮೋಡಗಳಲ್ಲಿ ವಿನಂತಿಸಿ ಅವಳಿಗೆ ತಲುಪಿಸುವಂತೆ ಬೇಡಿಕೊಳ್ಳುತ್ತಾನೆ. ಹೀಗೆ ಕಳುಹಿಸಿದ ಸಂದೇಶವೇ ಮೇಘ ಸಂದೇಶವಾಯಿತು. ತುಂಬು ತಾರುಣ್ಯ ಮದುವೆ ಅರಿಶಿಣದ ಬಣ್ಣವು ದೇಹದಿಂದ ಮಾಸಿಲ್ಲ. ಮನೆ ಮನ ತುಂಬಿದ ಕೊರಳ ಗೆಳತಿಯನ್ನು ಸೇರಬೇಕು. ಆದರೆ ಆ ಯಕ್ಷನಿಗೆ ಅವನ ಒಡೆಯ ಕುಬೇರ ಶಾಪ ನೀಡುತ್ತಾನೆ. ನೀನು 1 ವರ್ಷ ಪತ್ನಿಯಿಂದ ದೂರ ಇರಬೇಕು. ಶೃಂಗಾರ ಲೋಕದಲ್ಲಿ ತೇಲಬೇಕೆಂಬ ಹಂಬಲದಲ್ಲಿದ್ದ ಯಕ್ಷನಿಗೆ ಆಘಾತವಾಯಿತು. ಪತ್ನಿಯಿಂದ ದೂರ ಇರುವುದೆಂದರೆ ಹೃದಯಕ್ಕೆ ಬಾಣ ನಾಟಿದಂತೆ. ವೇದನೆ ಅನುಭವಿಸಲೇಬೇಕು. ವೇದನೆ ಇರುವುದರಿಂದಲೇ ವಿರಹ ಜಾಗೃತವಾಗುತ್ತದೆ. ಈ ರೀತಿಯಾಗಿ ಕವಿರತ್ನ ಕಾಳಿದಾಸ ಈ ಒಂದು ವಿಷಯವನ್ನ ವರ್ಣಿಸಿದ್ದಾರೆ. ಮುಂದಿನ ವಿಷಯವನ್ನ ಕಾಳಿದಾಸರ ವಿವರಣೆಯಲ್ಲಿ ನೋಡೋಣ. ವಿರಹದಲ್ಲಿ ಪರಸ್ಪರ ಒಲವು ಬಲವಾಗಿ ನಿಂತರೆ ಬತ್ತದೇ ಇದ್ದರೆ, ಎಣ್ಣೆ ತೀರಿದ ದೀಪದಂತೆ ಆರದೇ ಇದ್ದರೆ ಮಧುರ ಮೃದಲ ಶೃಂಗಾರ ಭಾವನೆ ಅದೆಷ್ಟು ಅಪಾಯಮಾನ ಎನ್ನುವುದನ್ನು ಈ ಕೃತಿ ಸಾಕ್ಷಾತ್ಕರಿಸಿದೆ. ಕಾಳಿದಾಸ ಕವಿಯ ವಿಶಿಷ್ಟವಾದ ಮನೋಧರ್ಮವೇ ಈ ಕಾವ್ಯದಲ್ಲಿ ರಸವಾಗಿ ಹರಿದಿದೆ. ವಿರಹಿಗಳಿಗೆ ವಿರಹವನ್ನು ತಾಳುವ, ಬಾಳುವ, ಪುನಃ ಮೇಲೇಳುವ ಧೈರ್ಯವನ್ನು, ಸಾಂತ್ವನವನ್ನು ಈ ಕಾವ್ಯ ನೀಡುತ್ತದೆ. ಈ ಶಕ್ತಿಯ ಜಗತ್ತಿನಲ್ಲಿ ಪ್ರೇಮಕ್ಕಲ್ಲದೆ ಬೇರೆ ಯಾವುದೇ ಬಾಹ್ಯ ವಸ್ತುಗಳಿಗೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮೇಘದೂತದಲ್ಲಿ ಯಕ್ಷನಿಗೆ ಉಂಟಾದ ವಿರಹ ರಸಿಕರಿಗೆ ರಸದೂಟವಾಗುತ್ತದೆ. ಇದು ಮೇಘದೂತ ಸಂದೇಶವಾಗಿದೆ. ಭಾರತೀಯ ಅಂಚೆ ವಿಶ್ವದ ಅತಿದೊಡ್ಡ ಅಂಚೆ ಜಾಲದ ಸಂಕ್ಷಿಪ್ತ ಇತಿಹಾಸ. ಈ ಆರಂಭಿಕ ಅಂಚೆ ವ್ಯವಸ್ಥೆಯನ್ನು ಬಹುಶಃ ಮೆಸಡೋನಿಯನ್ನ 3ನೇ ಅಲೆಕ್ಸಾಂಡರ್ ಭಾರತಕ್ಕೆ ಪರಿಚಯಿಸಿದನು. ಅವನು ಕ್ರಿಸ್ತಪೂರ್ವ 5ನೇ ಶತಮಾನದಷ್ಟು ಹಿಂದೆಯೇ ವಾಹಕ ಪಾರಿವಾಳಗಳನ್ನು ಸಂದೇಶವಾಹಕರಾಗಿ ತರಬೇತಿ ನೀಡಿ ಬಳಸಿದ ಪ್ರಾಚೀನ ಪರ್ಷಿಯನ್ನರಿಂದ ಇದನ್ನು ಅಳವಡಿಸಿಕೊಂಡ ನಂತರ ತನ್ನ ಮಿಲಿಟರಿ ಕಾರ್ಯಾಚರಣೆಯ ಸಮಯದಲ್ಲಿ ಇದನ್ನು ವ್ಯಾಪಕವಾಗಿ ಬಳಸಿದನು. ಮುಂದಿನ 1000 ವರ್ಷಗಳಲ್ಲಿ ವಾಹಕ ಪಾರಿವಾಳಗಳು ಭಾರತದಲ್ಲಿ ದೂರದ ಸಂವಹನದ ಪ್ರಾಥಮಿಕ ವಿಧಾನವಾಗಿ ಉಳಿದವು. ಮೌರ್ಯ ಚಕ್ರವರ್ತಿ ಅಶೋಕನಿಂದ ಹಿಡಿದು ಮೊಘಲ ಚಕ್ರವರ್ತಿ ಬಾರ್ಬರವರೆಗಿನ ಆಡಳಿತಗಾರರು ಅವುಗಳನ್ನು ವ್ಯಾಪಕವಾಗಿ ಬಳಸುತ್ತಿದ್ದರು. ಇದು ಪ್ರಾಚೀನ ಇತಿಹಾಸ. ಇದರ ಕುರಿತಾದ ಮುಂದಿನ ಮಾಹಿತಿಯನ್ನ ನೋಡೋಣ. ಅಂಚೆ ಇತಿಹಾಸ ಬಹಳ ಪುರಾತನವಾದದ್ದು. ಬಹು ಹಿಂದೆ ಪೂರ್ವ ದೇಶಗಳಲ್ಲಿ ಪ್ರವರ್ಧಮಾನ ಸ್ಥಿತಿಯಲ್ಲಿದ್ದ ಚಕ್ರಾಧಿಪತ್ಯಗಳ ಕಾಲದಲ್ಲಿಯೂ ಅಂಚೆ ವ್ಯವಸ್ಥೆ ಇದ್ದದ್ದು ತಿಳಿದು ಬಂದಿದೆ. ಆ ಕಾಲದ ಚಕ್ರಾಧಿಪತ್ಯಗಳಿಗೆ ಒಳಪಟ್ಟಿದ್ದ ವಿಶಾಲವಾದ ಭೂಪ್ರದೇಶಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಆಡಳಿತ ನಡೆಸಲು ಈ ವ್ಯವಸ್ಥೆ ಅಗತ್ಯವಾಗಿತ್ತು. ಬಹಳ ಪುರಾತನವಾದ ಪರ್ಷಿಯ ಚಕ್ರಾಧಿಪತ್ಯದಲ್ಲಿ ಅಂಚೆ ವ್ಯವಸ್ಥೆ ಇತ್ತೆಂಬುದಾಗಿ ಗೊತ್ತಾಗಿದೆ. ಅನಂತರ ಬಂದ ಮೆಸಡೋನಿಯನ್ನರು ಅಲ್ಪ ಪ್ರಮಾಣದಲ್ಲಿ ಈ ವ್ಯವಸ್ಥೆಯನ್ನು ಇಟ್ಟುಕೊಂಡಿದ್ದರು. ರೋಮನ್ ಚಕ್ರಾಧಿಪತ್ಯದ ಕಾಲದಲ್ಲಂತೂ ಈ ವ್ಯವಸ್ಥೆ ಬಹಳ ಸಮರ್ಪಕವಾಗಿತ್ತು. ಪ್ರಾಚೀನ ಭಾರತದಲ್ಲಿ ಆರಂಭಿಕ ಅಂಚೆ ವ್ಯವಸ್ಥೆಗಳು ದಕ್ಷಿಣದಲ್ಲಿ ಕರ್ನಾಟಕದಿಂದ ಉತ್ತರದಲ್ಲಿ ಅಫ್ಘಾನಿಸ್ತಾನದವರೆಗೆ ಮತ್ತು ಪೂರ್ವದಲ್ಲಿ ನಾಗಾಲ್ಯಾಂಡಿನಿಂದ ಪಶ್ಚಿಮದಲ್ಲಿ ಪೂರ್ವ ಇರಾನಿನವರೆಗೆ ವ್ಯಾಪಿಸಿರುವ ತನ್ನ ವಿಶಾಲ ಸಾಮ್ರಾಜ್ಯದ ವಿವಿಧ ಪ್ರಾಂತ್ಯಗಳ ನಡುವೆ ಸಂವಹನ ನಡೆಸಲು ವಾಹಕ ಪಾರಿವಾಳಗಳನ್ನು ಬಳಸಿಕೊಂಡು ಚಂದ್ರಗುಪ್ತ ಭಾರತದಲ್ಲಿ ಆರಂಭಿಕ ಅಂಚೆ ವ್ಯವಸ್ಥೆಯನ್ನು ಪರಿಚಯಿಸಿದನೆಂದು ಕೆಲವು ಇತಿಹಾಸಕಾರರು ನಂಬುತ್ತಾರೆ. ಇಸ್ಲಾಮಿಕ್ ಭಾರತದಲ್ಲಿ ಕುದುರೆ ಮತ್ತು ಕಾಲಿನ ಅಂಚೆ ವ್ಯವಸ್ಥೆಗಳು. ಭಾರತೀಯ ಅಂಚೆ ವ್ಯವಸ್ಥೆಗಳ ಇತಿಹಾಸದಲ್ಲಿ ಮುಂದಿನ ನಾವೀನ್ಯತೆ ದೆಹಲಿ ಸುಲ್ತಾನರ ಅವಧಿಯಲ್ಲಿ ಬಂದಿತು. ದೆಹಲಿಯ ಮೊದಲ ಸುಲ್ತಾನ ಕುತುಬುದ್ದೀನ್ ಐಬಕ್ 13ನೇ ಶತಮಾನದಲ್ಲಿ ಮೆಸೆಂಜರ್ ಪೋಸ್ಟ್ ವ್ಯವಸ್ಥೆಯನ್ನು ಪರಿಚಯಿಸಿದನು. ನಂತರ ಇದನ್ನು 1296ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಕುದುರೆ ಮತ್ತು ಕಾಲು ಓಟಗಾರ ಆಧಾರಿತ ವ್ಯವಸ್ಥೆಯಾಗಿ ವಿಸ್ತರಿಸಿದ. 1540ರ ದಶಕದಲ್ಲಿ ಶೇರ್ ಶಾ ಸೂರಿ ಪಾದಚಾರಿ ಓಟಗಾರರನ್ನು ಕುದುರೆಗಳಿಂದ ಬದಲಾಯಿಸಿದನು ಮತ್ತು ಹಿಂದೆ ಉತ್ತರ ಪಥ ಎಂದು ಕರೆಯಲಾಗುತ್ತಿದ್ದ ಪ್ರಾಚೀನ ಉತ್ತರ ಭಾರತದ ವ್ಯಾಪಾರ ಮಾರ್ಗವನ್ನು ಆಧುನೀಕರಿಸಿದನು.
ಇಂದು ಈ ರಸ್ತೆಯನ್ನು ಗ್ರ್ಯಾಂಡ್ ಟ್ರಂಕ್ ರಸ್ತೆ ಎಂದು ಕರೆಯಲಾಗುತ್ತದೆ ಮತ್ತು ಬಾಂಗ್ಲಾದೇಶದಿಂದ ಅಫ್ಘಾನಿಸ್ತಾನಕ್ಕೆ ಸಾಗುತ್ತದೆ. ಬಾಂಗ್ಲಾದೇಶದ ಚಟ್ಟೋಗ್ರಾಮ ಮತ್ತು ಢಾಕಾ, ಭಾರತದ ಕೋಲ್ಕತ್ತಾ, ಕಾನ್ಪುರ್, ಆಗ್ರಾ, ಅಲಿಗಢ್, ದೆಹಲಿ ಮತ್ತು ಅಮೃತಸರ ಮತ್ತು ಪಾಕಿಸ್ತಾನದ ಲಾಹೋರ, ರಾವಲ್ಪಿಂಡಿ ಮತ್ತು ಪೇಶಾವರದಂಥ ಪ್ರಮುಖ ಏಷ್ಯಾದ ನಗರಗಳ ಮೂಲಕ ಹಾದು ಹೋಗುತ್ತದೆ. ರಾಜ ಮತ್ತು ಮಿಲಿಟರಿ ಪತ್ರ ವ್ಯವಹಾರಗಳನ್ನು ತ್ವರಿತವಾಗಿ ರವಾನಿಸಲು ಶೇರ್ ಶಾ ಸೂರಿ ಈ ಮಾರ್ಗದಲ್ಲಿ ಹಲವಾರು ಡಾಕ್ ಚೌಕಿ, ಅಂಚೆ ಕೇಂದ್ರಗಳು ಮತ್ತು ಸರೈ ಇನ್ಗಳನ್ನು ನಿರ್ಮಿಸಿದನು ಎಂದು ತಿಳಿಯಲಾಗಿದೆ. ಡಾಕ್ ಚೌಕಿ ಅಂಚೆ ನಿಲ್ದಾಣವು ವಜೀರಾಬಾದ್ನಲ್ಲಿದೆ. ಇದು ಐತಿಹಾಸಿಕ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ದಾಟಿ ಚೇನಾಬ್ ನದಿಗೆ ಉತ್ತರಕ್ಕೆ ಸಾಗುವ ಪಟ್ಟಣವಾಗಿದೆ. ಈ ನಿಲ್ದಾಣವನ್ನು 1560ರ ದಶಕದಲ್ಲಿ ಅಲ್ಪಾವಧಿಯ ಸೂರಿ ರಾಜವಂಶದ ಮೊದಲ ಫಡಿಸಾ ಶೇರ್ ಶಾ ಸೂರಿಯ ಆಳ್ವಿಕೆಯಲ್ಲಿ ಸ್ಥಾಪಿಸಲಾಯಿತು. ಇದು ಅವರ ಮರಣದ 11 ವರ್ಷಗಳ ನಂತರ ಕುಸಿಯಿತು ಎಂದು ಹೇಳಲಾಗಿದೆ. ಮೈಸೂರು ಅರಸರ ಕಾಲದಲ್ಲಿ ಅಂಚೆ ವ್ಯವಸ್ಥೆಯು ಜಾರಿಯಲ್ಲಿತ್ತು. ಚಿಕ್ಕದೇವರಾಜರ ಒಡೆಯರ ಆಳ್ವಿಕೆಯಲ್ಲಿ ಸುಮಾರು 1672ರ ಸುಮಾರಿಗೆ ಮೈಸೂರು ಅಂಚೆ ಜಾರಿಗೆ ಬಂದಿತು. ಮೈಸೂರು ಅರಸರ ಆಳ್ವಿಕೆಯು 1399ರಿಂದ ಪ್ರಾರಂಭವಾಗಿ ಸುಮಾರು 550 ವರ್ಷಗಳ ಕಾಲ ನಡೆದಿತ್ತು. ಮೈಸೂರು ಅರಸರ ಆಡಳಿತದಲ್ಲಿ ಅಂಚೆ ವ್ಯವಸ್ಥೆಯು ಒಂದು ಪ್ರಮುಖ ಅಂಗವಾಗಿತ್ತು. ಚಿಕ್ಕದೇವರಾಜ ಒಡೆಯರ ಆಳ್ವಿಕೆಯಲ್ಲಿ ಜಾರಿಗೆ ಬಂದ ಈ ಅಂಚೆ ವ್ಯವಸ್ಥೆಯು ದೂರದ ಪ್ರದೇಶಗಳಿಗೆ ಮಾಹಿತಿ ಮತ್ತು ಸಂದೇಶಗಳನ್ನು ತ್ವರಿತವಾಗಿ ತಲುಪಿಸಲು ಸಹಾಯಕವಾಗಿತ್ತು. ವಸಾಹತುಶಾಹಿ ಅವಧಿಯ ಆರಂಭಿಕ ಅಂಚೆ ವ್ಯವಸ್ಥೆಗಳು 17ನೇ ಮತ್ತು 18ನೇ ಶತಮಾನಗಳಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಾದ್ಯಂತ ತಮ್ಮ ಪ್ರದೇಶಗಳಲ್ಲಿ ಕಂಪನಿ ಮೇಲೆಂಬ ಸೀಮಿತ ಪ್ರಾದೇಶಿಕ ಅಂಚೆ ವ್ಯವಸ್ಥೆಯನ್ನು ಪರಿಚಯಿಸಿತು. 1727ರಲ್ಲಿ ಬಾಂಬೆಯಲ್ಲಿ ಮೊದಲ ಅಂಚೆ ಕಚೇರಿ ತೆರೆಯಲಾಯಿತು. 1774ರಲ್ಲಿ ಆಗ ಬಂಗಾಳದ ಗವರ್ನರ್ ಜನರಲ್ ಆಗಿದ್ದ ವಾರೆನ್ ಹೇಸ್ಟಿಂಗ್ಸ್ ಅಂತಿಮವಾಗಿ ಅಂಚೆ ಸೇವೆಯನ್ನು ಸಾರ್ವಜನಿಕರಿಗೆ 100 ಮೈಲುಗಳಿಗೆ 2 ಆನೆ ಶುಲ್ಕಕ್ಕೆ ಲಭ್ಯವಾಗುವಂತೆ ಮಾಡಿದರು. ಅಂಚೆ ವ್ಯವಸ್ಥೆಯು ಪತ್ರಗಳು ಮತ್ತು ಪಾರ್ಸಲ್ಗಳನ್ನು ತಲುಪಿಸಲು ಡಾಕ್ ಹರ್ಕರ್ ಎಂಬ ಕುದುರೆಗಳು ಮತ್ತು ಓಟಗಾರರನ್ನು ಬಳಸುತ್ತಿತ್ತು. ಈ ಸೇವೆಯನ್ನು ಎಷ್ಟು ವಿಶ್ವಾಸಾರ್ಹವೆಂದು ಪರಿಗಣಿಸಲಾಗಿತ್ತೆಂದರೆ ಜನರು ತಮ್ಮ ಹೆಸರಿನೊಂದಿಗೆ ಮಾತ್ರ ಮೇಲ್ನಲ್ಲಿ ಪತ್ರಗಳನ್ನು ಕಳುಹಿಸುತ್ತಿದ್ದರು ಮತ್ತು ಸ್ವೀಕರಿಸುತ್ತಿದ್ದರು. ತನ್ನ 170 ವರ್ಷಗಳ ಇತಿಹಾಸದಲ್ಲಿ ಇಂಡಿಯಾ ಪೋಸ್ಟ್ ದೇಶದಲ್ಲಿ ಹಲವು ಪ್ರಥಮಗಳನ್ನು ಪರಿಚಯಿಸಿತ್ತು. ಏಷ್ಯಾದ ಮೊದಲ ಅಂಟಿಕೊಳ್ಳುವ ಅಂಚೆ ಚೀಟಿಗಳನ್ನು ಜುಲೈ 1852ರಲ್ಲಿ ಬ್ರಿಟಿಷ್ ಭಾರತೀಯ ಪ್ರಾಂತ್ಯದ ಸಿಂಧ್ನಲ್ಲಿ ಬಿಡುಗಡೆ ಮಾಡಲಾಯಿತು. 1882ರಲ್ಲಿ ಸಾರ್ವಜನಿಕರಿಗೆ ಅಂಚೆ ಕಚೇರಿ ಉಳಿತಾಯ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಯಿತು ಮತ್ತು 1884ರಲ್ಲಿ ಅಂಚೆ ನೌಕರರಿಗೆ ಸಾಮಾಜಿಕ ಕಲ್ಯಾಣ ಕ್ರಮವಾಗಿ ಅಂಚೆ ಜೀವ ವಿಮಾ ಪಾಲಿಸಿಗಳನ್ನು ಪರಿಚಯಿಸಲಾಯಿತು. 1911ರಲ್ಲಿ ವಿಶ್ವದ ಮೊದಲ ಅಧಿಕೃತ ಏರ್ ಮೇಲ್ ಹಾರಾಟವು ಫೆಬ್ರವರಿ 18ರಂದು ಯಮುನಾ ನದಿಯಾದ್ಯಂತ ಅಲಹಾಬಾದ್ನಿಂದ ನೈನಿಗೆ ನಡೆಯಿತು ಮತ್ತು ವಿಶ್ವದ ಕೊನೆಯ ಪಾರಿವಾಳ ಮೇಲ್ ಸೇವೆಯು ಅಂತಿಮವಾಗಿ 2008ರಲ್ಲಿ ಒರಿಸ್ಸಾದ ಕಟಕ್ನಲ್ಲಿ ಸ್ಥಗಿತಗೊಂಡಿತು. ಸ್ವತಂತ್ರ ಪೂರ್ವದ 1854ರಲ್ಲಿ ಆ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಡೌಲ್ಹೌಸಿ ಏಕರೂಪದ ಅಂಚೆ ದರಗಳನ್ನು ಪರಿಚಯಿಸಿದರು ಮತ್ತು 1854ರ ಭಾರತ ಅಂಚೆ ಕಚೇರಿ ಕಾಯ್ದೆಯನ್ನು ಅಂಗೀಕರಿಸಲು ಸಹಾಯ ಮಾಡಿದರು. ಇದು ಅಕ್ಟೋಬರ್ 1, 1854ರಂದು ನಾವು ಇಂದು ತಿಳಿದಿರುವ ಪ್ಯಾನ್ ಇಂಡಿಯಾ ಅಂಚೆ ಸೇವೆಯ ರಚನೆಗೆ ಕಾರಣವಾಯಿತು. ಭಾರತದಲ್ಲಿ ಮತ್ತು ವಾಸ್ತವವಾಗಿ ಪ್ರಪಂಚದಲ್ಲಿ ಮೊದಲ ಏರ್ ಮೇಲ್ ಸೇವೆಯನ್ನು ಫೆಬ್ರವರಿ 18, 1911ರಂದು ಅಲಹಾಬಾದಿನಲ್ಲಿ ಈಗಿನ ಪ್ರಯಾಗ್ರಾಜ್ನಲ್ಲಿ ಸ್ಥಾಪಿಸಲಾಯಿತು. ಫ್ರೆಂಚ್ ಪೈಲಟ್ ಹೆನ್ರಿ ಪೆಕ್ವೆಟ್ ತಮ್ಮ ಹಂಬರ್ ಬೈಪ್ಲೇನ್ನಲ್ಲಿ ಸುಮಾರು 6500 ಪತ್ರಗಳು ಮತ್ತು ಪೋಸ್ಟ್ ಕಾರ್ಡ್ಗಳನ್ನು ಹೊತ್ತೊಯ್ದು ಅಲಹಾಬಾದಿನಿಂದ ನೈನೆಗೆ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಹಾರಿಸಿದರು. ಈ ಘಟನೆಯನ್ನು ಭಾರತದಲ್ಲಿ ನಾಗರಿಕ ವಿಮಾನಯಾನದ ಆರಂಭವೆಂದು ಪರಿಗಣಿಸಲಾಗಿದೆ. ಸ್ವಾತಂತ್ರ್ಯ ನಂತರದ ಭಾರತವು ನವೆಂಬರ್ 21, 1947ರಲ್ಲಿ ಭಾರತದ ಇತಿಹಾಸದಲ್ಲಿ ಮಹತ್ವದ ಚಳುವಳಿಯನ್ನು ಗುರುತಿಸಲು ತನ್ನ ಮೊದಲ ಸ್ವಾತಂತ್ರ್ಯ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು. ಈ ಅಂಚೆ ಚೀಟಿ ಭಾರತೀಯ ಇತಿಹಾಸದಲ್ಲಿ ಹೊಸ ಯುಗದ ಆರಂಭವನ್ನು ಸಂಕೇತಿಸುತ್ತದೆ. ಭಾರತದ ಸ್ವಾತಂತ್ರ್ಯದ ನಂತರ ಭಾರತೀಯ ಅಂಚೆ ಸೇವೆಯು ರಾಷ್ಟ್ರವ್ಯಾಪಿ ಕಾರ್ಯನಿರ್ವಹಿಸುವುದನ್ನು ಮುಂದುವರಿಸಿತು ಮತ್ತು ಭಾರತೀಯ ಸಾರ್ವಜನಿಕರಿಗೆ ಹಲವಾರು ಮೌಲ್ಯಯುತ ಸಮಂಜಸವಾದ ಬೆಲೆಯ ಸೇವೆಗಳನ್ನು ನೀಡುತ್ತದೆ. 1947ರಲ್ಲಿ ಸ್ವತಂತ್ರ ಭಾರತದ ಮೊದಲ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಯಿತು. ನವೆಂಬರ್ 21, 1947ರಂದು ಬಿಡುಗಡೆಯಾದ
ಈ ಅಂಚೆ ಚೀಟಿಯು ಭಾರತದ ಧ್ವಜವನ್ನು ಮತ್ತು ಜೈ ಹಿಂದ್ ಘೋಷಣೆಯನ್ನು ಹೊಂದಿತ್ತು. ಇದೇ ದಿನಾಂಕದಂದು ಇನ್ನೂ 2 ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು. ಸ್ವಾತಂತ್ರ್ಯದ ಸ್ಮರಣಾರ್ಥವಾಗಿ ಈ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು. ಇಂದು ಇಂಡಿಯಾ ಪೋಸ್ಟ್ ವಿಶ್ವದ ಅತಿದೊಡ್ಡ ಸಾರ್ವಜನಿಕ ವಲಯದ ಅಂಚೆ ಸೇವೆಯಾಗಿದೆ. 1,64,972 ಅಂಚೆ ಕಚೇರಿಗಳ ರಾಷ್ಟ್ರವ್ಯಾಪಿ ಜಾಲ ಮತ್ತು ಈ ಅಂಚೆ ಕಚೇರಿಗಳು ಪ್ರತಿದಿನ ಪ್ರಕ್ರಿಯೆಗೊಳಿಸುವ 10 ಮಿಲಿಯನ್ ಪೋಸ್ಟ್ ಕಾರ್ಡ್ಗಳು ಮತ್ತು ಪತ್ರಗಳ ದೃಷ್ಟಿಯಿಂದ ದೂರವಾಣಿಗಳು ಮತ್ತು ಇಮೇಲ್ಗಳ ಹರಡುವಿಕೆಯ ನಂತರ ಪತ್ರ ಬರೆಯುವಿಕೆಯಲ್ಲಿ ಕುಸಿತದ ಹೊರತಾಗಿಯೂ ಇಂಡಿಯಾ ಪೋಸ್ಟ್ ಭಾರತದ ಗ್ರಾಮೀಣ ಆರ್ಥಿಕತೆಯ ಜೀವನಾಡಿಯಾಗಿ ಉಳಿದಿದೆ. ವಿಶ್ವದ ಕೆಲವು ದೂರದ ಅಂಚೆ ಕಚೇರಿಗಳು ದೇಶದ ಅತ್ಯಂತ ದುರ್ಗಮ ಭಾಗಗಳಿಗೆ ಪತ್ರಗಳು, ಸರಕುಗಳು ಮತ್ತು ಹಣಕಾಸು ಸೇವೆಗಳನ್ನು ತಲುಪಿಸುತ್ತಿವೆ. ಉಳಿತಾಯ ಖಾತೆ, ಅಂಚೆ ಜೀವ ವಿಮೆ, ಗ್ರಾಮೀಣ ಅಂಚೆ ಜೀವ ವಿಮೆ, IPPB ಸೇವೆಗಳು ಭಾರತೀಯ ಅಂಚೆ ಇಲಾಖೆಯ ಸಾಧನೆಯ ಮೇಲುಗೈಗಳೆಂದು ನಾವು ತಿಳಿಯಬಹುದು. ಧನ್ಯವಾದಗಳು.